ನಮಸ್ತೆ, ನಾನು ಜ್ಯೋತಿ. ಇವತ್ತಿನ ಈ ವಿಡಿಯೋದಲ್ಲಿ ತಾಯಿಯ ದೇಹದ ತೂಕ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಹೆಚ್ಚಾಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕೆಲವೊಬ್ಬರು ತುಂಬ ದಪ್ಪ ಆಗಿದ್ದೀನಿ, ನಾನು ತುಂಬ ಸಣ್ಣ ಆಗಿದ್ದೀನಿ, ಈ ರೀತಿಯಾಗಿ ಟೆನ್ಷನ್ ತೊಗೊಳ್ತಾ ಇರ್ತಾರೆ. ಬಟ್ ಇಲ್ಲಿ ದೇಹದ ತೂಕ ಎಷ್ಟು ಜಾಸ್ತಿ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಕಡಿಮೆ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು ಲೆಕ್ಕವನ್ನು ನಿಮಗೆ ಕೊಡ್ತಾ ಇದ್ದೀನಿ. ವೈದ್ಯಕೀಯ ಒಂದು ಅಂದಾಜಿನ ಪ್ರಕಾರ ಒಂದು ಗರ್ಭಿಣಿ ಸ್ತ್ರೀ ತನ್ನ ಒಂದು ಜರ್ನಿಯಲ್ಲಿ ಅಂದರೆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅವಳ ದೇಹದ ತೂಕ ಎಷ್ಟು ಹೆಚ್ಚಾಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ಮಗುವಿನ ಒಂದು ಬೆಳವಣಿಗೆಗೆ ಕೂಡ ತಾಯಿಯ ಆರೋಗ್ಯ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೆ ಅದು ಕೂಡ ಒಂದು ಪೂರಕವಾಗಿರುತ್ತೆ. ನಿಮಗೆಲ್ಲ ಗೊತ್ತಿರೋದೆ, ತಾಯಿ ಹೆಲ್ದಿಯಾಗಿದೆ, ಮಗು ಕೂಡ ಹೆಲ್ದಿಯಾಗಿರುತ್ತೆ. ಹಾಗಾಗಿ ನೀವು ಮೊದಲನೇದಾಗಿ ಆಹಾರವನ್ನು, ಒಳ್ಳೊಳ್ಳೆಯ ಪ್ರೋಟೀನ್ಯುಕ್ತ ಆಹಾರವನ್ನು ತಗೊಳ್ಳೇಬೇಕು. ಹಾಗೆ ಯಾರಿಗೆಲ್ಲ ವಾಮಿಟ್ ಪ್ರಾಬ್ಲಮ್ ಇದೆಯೋ ಅವರೆಲ್ಲರೂ ಕೂಡ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಟ್ಯಾಬ್ಲೆಟ್ ಕೊಡ್ತಾರೆ ಅಥವಾ ಅವ್ರು ಸಜೆಷನ್ ಕೊಡ್ತಾರೆ, ಆ ರೀತಿಯಾಗಿ ನಡೆದುಕೊಳ್ಳಿ. ಮತ್ತು ನಿಮಗೆ ಯಾವ ಆಹಾರ ಸೇರುತ್ತೋ ಆ ಸಮಯದಲ್ಲಿ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಎಷ್ಟೋ ಜನ ವಾಂತಿ ಅಂದರೆ ವಾಮಿಟ್ ಬರುತ್ತೆ ಅಂತ ಹೇಳಿ ಊಟ ತಿಂಡಿ ಬಿಡ್ತಾರೆ, ನೀರು ಕುಡಿಯೋದು ಕಡಿಮೆ ಮಾಡ್ತಾರೆ. ಇದರಿಂದ ನಿಮ್ಮ ಮಗುಗೆ ತೊಂದರೆ ಆಗುತ್ತೆ. ಹಾಗಾಗಿ ನಿಮಗೆ ಹೆಲ್ದಿಯಾಗಿ ನಿಮ್ಮ ಮಗು ಬೇಕು. ನಿಮ್ಮ ಮಗುವಿನ ಆರೋಗ್ಯಕ್ಕೋಸ್ಕರ ನೀವು ಆಹಾರವನ್ನು ಸೇವನೆ ಮಾಡಲೇಬೇಕು. ವಾಂತಿ ಆಗುತ್ತೆ ಅಥವಾ ವಾಮಿಟ್ ಆಗುತ್ತೆ ಅಂತ ಹೇಳಿ ಭಯ ಪಟ್ಕೋಬೇಡಿ, ಓಕೆನಾ? ಸೊ ಇವಾಗ ಮೇನ್ ಒಂದು ಟಾಪಿಕ್ಗೆ ಬರ್ತಾ ಇದ್ದೀನಿ, ಈ ವಿಡಿಯೋದ ಟಾಪಿಕ್ಗೆ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಈ ರೀತಿಯ ಗರ್ಭಿಣಿ ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡು, ಬಾಣಂತಿಯ ಮಗುವಿನ ಆರೈಕೆ ಬಗ್ಗೆ ಎಲ್ಲ ರಿಲೇಟೆಡ್ ವೀಡಿಯೋಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕಮೆಂಟ್ ಮಾಡಿ ಅಥವಾ ನಿಮ್ಗೆ ಏನಾದರೂ ಸಂದೇಹ ಇತ್ತು ಅಂತಂದರೆ ಕಮೆಂಟ್ ಕೂಡ ಮಾಡ್ಬೋದು. ನನಗೆ ತಿಳಿದಂಥ ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ಮೊದಲನೆಯ 3 ತಿಂಗಳಲ್ಲಿ ಅಂದರೆ ಫಸ್ಟ್ ಟ್ರೈಮೆಸ್ಟರ್ ಅಂತ ಹೇಳ್ತೀವಲ್ವ, ಆ ಒಂದು ತಿಂಗಳಲ್ಲಿ ನಿಮ್ಮ ದೇಹದ ತೂಕ 500 ಗ್ರಾಮ್ನಿಂದ 1 kg 800 ಗ್ರಾಮ್ ತನಕ ಹೆಚ್ಚಾಗಬೇಕಾಗತ್ತೆ. ಅಂದರೆ 3 ತಿಂಗಳ ಅವಧಿ ಏನಿದೆ ಅಲ್ವಾ, ಆ ತಿಂಗಳಲ್ಲಿ ಅರ್ಧ kgಯಿಂದ 1 kg 800 ಗ್ರಾಮ್ ತನಕ ಹೆಚ್ಚಾಗಬೇಕಾಗತ್ತೆ. ಆ ನಂತರ ಸೆಕೆಂಡ್ ಟ್ರೈಮಾಸ್ಟರ್ ಅಂದರೆ 4, 5, 6 ಈ ಒಂದು ತಿಂಗಳಲ್ಲಿ ನಿಮ್ಮ ಮಗು ಕೂಡ ಜಾಸ್ತಿ ಬೆಳೀತಾ ಇರುತ್ತಲ್ವ, ಆವಾಗ ಬೆಳವಣಿಗೆ ಕೂಡ ಮಗುದು ಜಾಸ್ತಿ ಆಗುತ್ತೆ. ಸೊ ಆವಾಗ ನಿಮ್ಮ ಒಂದು ದೇಹದ ತೂಕ ಪ್ರತಿ ವಾರಕ್ಕೆ ಅಂದರೆ ವೀಕ್ಲಿ ಲೆಕ್ಕ ಹೇಳ್ತಾ ಇದ್ದೀನಿ ಇಲ್ಲಿ, ನಿಮ್ಮ ದೇಹದ ತೂಕ ಆವಾಗ 400ರಿಂದ 600 ಗ್ರಾಮ್ ತನಕ ಹೆಚ್ಚಾಗಬೇಕಾಗತ್ತೆ. ಇದು ನಾನು ಹೇಳ್ತಾ ಇರೋದು ವಾರಕ್ಕೆ ಎಷ್ಟು ಹೆಚ್ಚಾಗಬೇಕು ಅಂತ ಹೇಳಿ, ತಿಂಗಳಕ್ಕಲ್ಲ. 400ರಿಂದ 600 ಗ್ರಾಮ್ನಷ್ಟು ಹೆಚ್ಚಾಗಬೇಕಾಗತ್ತೆ. ಹಾಗೆ ಥರ್ಡ್ ಟ್ರೈಮೆಸ್ಟರ್ ಅಂತ ಅಂದರೆ 3ನೇ ತ್ರೈಮಾಸಿಕದಲ್ಲಿ ಈಗೂ ಕೂಡ ಅಂತೂ ಮಗು ತುಂಬ ರ್ಯಾಪಿಡಾಗಿ ಬೆಳೀತಾ ಇರುತ್ತೆ ಈ ಒಂದು ಸಮಯದಲ್ಲಿ. ಆಗ ನಿಮ್ಮ ಒಂದು ದೇಹದ ತೂಕ ಪ್ರತಿ ವಾರಕ್ಕೆ 300ರಿಂದ 400 ಗ್ರಾಮ್ನಷ್ಟು ಮತ್ತೆ ಹೆಚ್ಚಾಗಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ನಿಮ್ಗೊಂದು ಪಿಕ್ ಕೂಡ ಆ್ಯಡ್ ಮಾಡಿಟ್ಟಿದ್ದೀನಿ. ಮೊದಲನೇ ಟ್ರೈಮೆಸ್ಟ್ರಲ್ಲಿ 500 ಗ್ರಾಮಿಂದ 1 kg 800 ಗ್ರಾಮ್ನಷ್ಟು ಆಗಬೇಕು. ಹಾಗೆ 2ನೇ ಟ್ರೈಮೆಸ್ಟ್ರಲ್ಲಿ 400 ಗ್ರಾಮ್ನಿಂದ 600 ಗ್ರಾಮ್ ತನಕ ಪ್ರತಿ ವಾರ ನಿಮ್ಮ ದೇಹದ ತೂಕ ಹೆಚ್ಚಾಗಬೇಕಾಗತ್ತೆ. ಹಾಗೆ 3ನೇ ಟ್ರೈಮೆಸ್ಟ್ರಲ್ಲಿ ಅಂದರೆ ಥರ್ಡ್ ಟ್ರೈಮೆಸ್ಟ್ರಲ್ಲಿದೆ, ಆಗ 300 ಗ್ರಾಮ್ನಿಂದ 400 ಗ್ರಾಮ್ನಷ್ಟು ಎವ್ರಿ ವೀಕ್ ಅಂದರೆ ಪ್ರತಿ ಒಂದು ವಾರಕ್ಕೆ ಹೆಚ್ಚಾಗ್ತಾನೆ ಇರಬೇಕಾಗತ್ತೆ. ಸೊ ಇದು ಇನ್ನೊಂದು ಲೆಕ್ಕಾಚಾರದಲ್ಲಿ ಕೂಡ ಹೇಳ್ತಾರೆ, ಕಂಪ್ಲೀಟ್ ನಿಮ್ಮ 9 ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ದೇಹದ ತೂಕ ಎಷ್ಟು ಜಾಸ್ತಿ ಆಗಬೇಕು ಅಂತ ಅಂದರೆ, ಈಗ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಥವಾ BMI ಅಂತ ಹೇಳ್ತಾರೆ, ಇದು ನಾರ್ಮಲ್ ಇತ್ತು ಅಂತ ಅಂದರೆ ಸಾಮಾನ್ಯವಾಗಿ 11ರಿಂದ 15 ಕಿಲೋಗ್ರಾಮ್ನಷ್ಟು ಹೆಚ್ಚಾಗಬೇಕಾಗತ್ತೆ. ಅದೇ ರೀತಿ ನಿಮ್ಮ ಬಾಡಿ ತೂಕ ಕಡಿಮೆ ಇದ್ದರೆ ಅಂದರೆ BMI 18.5ಗಿಂತ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ 12.5 kgಯಿಂದ 18 kg ತನಕ ಬಾಡಿ ತೂಕ ಹೆಚ್ಚಾಗಬೇಕಾಗತ್ತೆ. ಅದೇ ರೀತಿ ನಿಮ್ಮ ಬಾಡಿ ತೂಕ ಜಾಸ್ತಿ ಇತ್ತು ಅಂತ ಅಂದರೆ ಆ ಒಂದು ಟೈಮಲ್ಲಿ ಅಂದರೆ BMI 25ಗಿಂತ ಹೆಚ್ಚಿತ್ತು ಅಂತ ಅಂದರೆ 7ರಿಂದ 11 kg ತನಕನೂ ನಿಮ್ಮ ಬಾಡಿ ತೂಕ ಜಾಸ್ತಿ ಆಗಬೇಕಾಗತ್ತೆ.
ಸೊ ನೆನ್ಪಿಟ್ಕೊಳ್ಳಿ, ಪ್ರೆಗ್ನೆನ್ಸಿಯಲ್ಲಿ ಒಂದು ಹೆಲ್ತಿ ತೂಕವನ್ನು ನೀವು ಕಾಪಾಡ್ಕೊಳ್ಳೋದು ಕೂಡ ನಿಮ್ಮ ಮಗುವಿನ ಬೆಳವಣಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆವಾಗಲೇ ನಾನು ಹೇಳಿದಾಗೆ ಒಂದು ಹೆಲ್ತಿಯಾದ ಫುಡ್ಡನ್ನು ಸೇವನೆ ಮಾಡಬೇಕು ನೀವು, ಓಕೆನಾ. ಇವೆಲ್ಲ ವಿಚಾರ ನಿಮಗೆ ಗೊತ್ತಿರುವಂಥದ್ದು. ದೇಹದ ತೂಕದ ಬಗ್ಗೆ ನಿಮಗೆ ಇವಾಗ ಮಾಹಿತಿ ಗೊತ್ತಾಗಿರ್ಬೋದು, ಯಾವ್ಯಾವ ತಿಂಗಳಲ್ಲಿ ನಾವು ಎಷ್ಟೆಷ್ಟು kg ಹೆಚ್ಚಾಗ್ತಾ ಇರ್ತೀವಿ, ಹೆಚ್ಚಾಗಬೇಕು ಅನ್ನೋದು ಅಲ್ವಾ. ಹಾಗಾದರೆ ಮುಂದಿನ ಇನ್ನೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.